ಹೋಗುತ್ತಿದೆ ಹಳೆ ಕಾಲ, ಹೊಸ ಕಾಲ ಬರುತ್ತಲಿದೆ ಹೊಸ ದೃಷ್ಟಿ, ಹೊಸ ಬಯಕೆಗಳಿಗೆ. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸುಕೃತಿ GS. ನಾನು 2ನೇ ತರಗತಿ B ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ಕುವೆಂಪು ಅವರ ಬಗ್ಗೆ ಮಾತನಾಡುತ್ತೇನೆ. ಸ್ನೇಹಿತರೆ, ಕುವೆಂಪು ಅವರು ನಮ್ಮ ಕನ್ನಡ ಸಾಹಿತ್ಯ ಲೋಕದ ಒಂದು ಶಕ್ತಿ. ಈ ಶಕ್ತಿ ಡಿಸೆಂಬರ್ 29, 1904 ಜನಿಸಿದರು. ಕುವೆಂಪು ಅವರ ಊರು ಕುಪ್ಪಳ್ಳಿ. ಕುವೆಂಪು ಅವರು ಒಂದು ಮಹಾನ್ ಚೈತನ್ಯವಾಗಿ ಬೆಳೆಯಬೇಕಾದರೆ ಅದರ ಹಿಂದೆ ಪ್ರಕೃತಿಯ ಕೊಡುಗೆ ಅಪಾರ. ಸಾವಿರಾರು ಜನ ಕನ್ನಡವನ್ನು ಪ್ರೀತಿಸೋದಕ್ಕೆ ಪೂರಕವಾಗುವಂತಹ ಮಾತುಗಳನ್ನು ಹೇಳಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಆಹಾ, ನೋಡಿ ಎಂತ ಅದ್ಭುತವಾದ ಮಾತು ಅಲ್ವಾ? ಅಂದರೆ ನಾವು ಎಲ್ಲೇ ಇದ್ರು, ಏನೇ ಮಾಡಿದ್ರು, ಮೊದಲು ನಾವು ಕನ್ನಡಿಗರಾಗಿರ್ಬೇಕು. ಏನಾಗಿರ್ಬೇಕು? ಕನ್ನಡಿಗರಾಗಿರ್ಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳಿದವರು ಯಾರು? ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಯಾರು ಹೇಳಿದ್ದು? ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಇನ್ನೊಂದು ಕಡೆ ಕುವೆಂಪು ಹೇಳ್ತಾರೆ, ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ. ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ. ಅಂದರೆ ಕನ್ನಡಕ್ಕಾಗಿ ನಮ್ಮ ತನು, ಮನ, ಧನ, ಕ್ಷಣ ಈ 4 ಹೇಗೆ ಅರ್ಪಿಸಬೇಕು ಅಂತ ನಮ್ಮ ಕುವೆಂಪು ಅವರು ಹೇಳಿದ್ದಾರೆ. ನಾವೆಲ್ಲರೂ ಕನ್ನಡವನ್ನು ಪ್ರೀತಿಸೋಣ, ಹಾಗೆ ಕುವೆಂಪು ಅವರು ಹೇಳಿದ ಹಾಗೆ ಎಲ್ಲರನ್ನೂ ಪ್ರೀತಿಸೋಣ. ಲವ್ ಆಲ್, ಸರೌಂಡ್ ಆಲ್. ಇದೇ ವಿಶ್ವ ಮಾನವ ಸಿದ್ಧಾಂತ. ಧನ್ಯವಾದಗಳು.